ವಿಶೇಷವಾದ ಗಿಡ ಇದು. ಸೂರ್ಯವರ್ತ ಅಂತ ಕರೀತಾರೆ. ನಾರಬಳ್ಳಿ ಸೊಪ್ಪು ಅಂತ ಕರಿತೀವಿ ನಾವು ನಮ್ಮ ಹಳ್ಳಿಗಳಲ್ಲಿ. ಅಂದರೆ ಸ್ವಲ್ಪ ಸ್ಮೆಲ್ ಬರ್ತದೆ ಗಿಡ ಇದು. ಆ್ಯಕ್ಚುಲಿ ಇದು ಒಂದು ಅಮೂಲ್ಯವಾದ ರತ್ನ ಇದು ಮಳೆಗಾಲದಲ್ಲಿ. ಯಾಕಂತ ಹೇಳಿದ್ರೆ ತುಂಬ ಜನ ಶೀತ ಆಗುತ್ತೆ ಅಂತಾರಲ್ಲ, ಶೀತ ಆದಾಗ ನೀವೇನು ಮಾಡಬೇಕಾಗಿಲ್ಲ ನೋಡಿ, ಇದರ ಒಂದು ಎಲೆ ನೋಡಿ, ಇಷ್ಟು ಎಲೆನ ತಗೊಂಡು ಜಸ್ಟ್ ಒಂದು ಉಂಡೆ ಮಾಡಿ ಹಿಂಗೆ ಒಂಚೂರು ಹತ್ತಿ ಒಳಗೆ ಹಾಕಿ ಕಿವಿಗಿಟ್ಬಿಟ್ರೆ ಸೊ ಅರ್ಧ ಗಂಟೆ ಒಳಗಡೆ ಇಡೀ ಬಾಡಿಯ ಶೀತನೆಲ್ಲ ತೆಗೆದಾಕ್ಬಿಡುತ್ತೆ ಇದು. ಅಂಥ ಒಂದು ಅಮೂಲ್ಯವಾದ ರತ್ನ ಇದು. ವಿಶೇಷವಾಗಿ ಮನೆಯಲ್ಲಿ ಬಾಣಂತಿಯರಿದ್ದಾರೆ ಅಂತ ಹೇಳಿದ್ರೆ ಇದ್ರದ್ದು ಸಾಂಬಾರು ಮಾಡಿ ಕೊಡ್ತಾರೆ. ಯಾಕೆಂದರೆ ಬಾಣಂತಿ ಶಾಖವಾಗಿರ್ಬೇಕಲ್ಲ. ಸೊ ಹಂಗಾಗಿ ಇದ್ದು ಸೊಪ್ಪು ಸಾಂಬಾರು ಮಾಡಿದರೆ ಅಷ್ಟು ಪರಿಮಳ ಇರುತ್ತೆ. ತಿನ್ಲಿಕ್ಕೆ ತುಂಬ ರುಚಿಯಾಗಿರುವಂಥ ಒಂದು ಅಮೂಲ್ಯವಾದ ಆಹಾರ, ದೇಹವನ್ನು ಶಾಖವಾಗಿ ಇಟ್ಕೊಳ್ಳುವಂಥದ್ದು ನಾರಬಳ್ಳಿ ಸೊಪ್ಪು ಅಂತೇಳಿ. ನೋಡಿ, ನಿಮಗೆ ಹೂವು ಕಾಯಿ ಎಲ್ಲ ಸಿಕ್ಕಿದೆ ಇಲ್ಲಿ. ಏನಾಗಿದೆ ಅಂತ ಹೇಳಿದ್ರೆ ನಾವು ಹುಡುಕ್ಬೇಕಾಗಿದೆ. ಯಾಕಂದರೆ ಎಲ್ಲಿ ಯಾವ ಗಿಡ ಬೆಳೀತಾಯಿದೆ ಅಂತ ಗೊತ್ತಿಲ್ಲ. ನೋಡಿ, ಅಪರೂಪವಾಗಿ ಎಲ್ಲೆಲ್ಲೋ ಒಂದೊಂದು ಸಿಗ್ತದೆ ನಮಗೆ. ಇಲ್ಲೊಂದು ಉಳಿಸ್ಕೊಂಡಿದ್ದಾರೆ ಇವರು. ಆದರೆ ಮಳೆಗಾಲದಲ್ಲಿ ನಿಮಗೆ ತುಂಬ ಸಿಗುತ್ತೆ ಇದು. ಇದ್ರದ್ದು ಬೀಜ ಇದೆಯಲ್ಲ, ಸೊ ಈ ಬೀಜಗಳನ್ನ ತೊಗೊಂಡೋಗಿ ಬಿಸಾಡಿದ್ರೆ ಸಾಕು, ನಮ್ಮ ಮನೆ ಹತ್ರ ಎಲ್ಲ ಬರ್ತದೆ ಅದು. ಅದ್ರ ವರ್ಷ ಪೂರ್ತಿ ತಿನ್ನಲಿಕ್ಕೆ ನಿಮಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ, ದೇಹನ ಶಾಖವಾಗಿ ಇಟ್ಕೊಳ್ಳೋವಂಥದ್ದು ಅಂತೇಳಿ.